ಮನೆಗೆ ಲೇಟಾಗಿ ಹೋದರೆ ಸುಮ್ಮನೆ ಹಂಗಿಸ್ತಾರೆ ಕಣೆ. ನಾನು ಪಿಕ್ಚರಿಗೆ ಬರಲ್ಲ. ನಾನು ಹೇಳಿದಾಗ ನನ್ನ ಗೆಳತಿ ವಾಸವಿ ನನ್ನ ಕಡೆ ನೋಡಿದ್ಲು. ನಿಮ್ಮ ತಂದೆ ಚಿಕ್ಕಮ್ಮ ಊರಿನಲ್ಲಿಲ್ಲ ಅಲ್ವಾ? ಹೌದು, ಆದರೆ ಚಿಕ್ಕಮ್ಮನ ತಾಯಿ ಇದ್ದಾರಲ್ಲ, ಮೊದಲೇ ನಾನು ಕಂಡ್ರೆ ಒಂಥರ. ಪಿಕ್ಚರ್ ಮುಗಿಸಿ ಲೇಟಾಗಿ ಹೋದರೆ ಗೊಣ ಅಂತಾರೆ. ಯಾಕೆ ಸುಮ್ಮನೆ ಅದಲ್ಲ? ನೀನು ಇಷ್ಟು ಸಾಫ್ಟ್ ಆಗಿದ್ರೆ ಆಗಲ್ಲ ಮಮ್ಮೋ. ಈಗಲ್ದೆ ಇನ್ಯಾವಾಗ ಕಾಲೇಜ್ ಲೈಫ್ ಎಂಜಾಯ್ ಮಾಡೋದು ನಾವು? ವಾಸವಿಯ ಮಾತಿಗೆ ನಾನು ನಸುನಗೆ ಬೀರ್ದೆ. ತಂದೆ ತಾಯಿ ಮಡಿಲಲ್ಲೇ ಬೆಳೆದಿರೋ ಮುದ್ದಾದ ಮಗಳು ನೀನು. ನನ್ನ ಪ್ರಾಬ್ಲಮ್ಸ್ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅಷ್ಟರಲ್ಲಿ ಕಪ್ಪು ಬಣ್ಣದ ಕಾರ್ ಬಂದು ನಮ್ಮ ಬಳಿ ನಿಂತಿತು. ಹಲೋ, ಇಬ್ಬರು ರಸ್ತೆಯಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಿ? ಕಾರಿನ ಕಿಟಕಿ ಗ್ಲಾಸ್ ಇಳಿಸಿ ಅಪರಿಚಿತ ಮುಖ ನಮಗೆ ಕಾಣಿಸಿದಾಗ ವಾಸವಿಯ ಮುಖ ಅರಳಿತು. ಓ, ಅಣ್ಣ ಬಂದ. ಹಾಗಾದರೆ ನೀನು ಬರಲ್ವಾ? ಇಲ್ಲ, ನೀವಿಬ್ಬರು ಹೋಗಿ ಬನ್ನಿ. ವಾಸವಿ ಕಾರ್ ಹತ್ತಿದಾಗ ವಿಷ್ಣುವಿನ ಪ್ರಶ್ನಾರ್ಥಕ ನೋಟ ನನ್ನ ತಾರೀತು. ನೀನು ಒಬ್ಳೇನಾ? ನಿನ್ನ ಫ್ರೆಂಡ್ ಬರಲ್ವಾ? ಇಲ್ಲ ಅಣ್ಣ, ಮನೆಯಲ್ಲಿ ಹೇಳಿಲ್ವಂತೆ. ಹೋಗಲಿ, ಮನೆವರೆಗೂ ಡ್ರಾಪ್ ಕೊಡೋಣ, ಬರೋಕ್ಕೆ ಹೇಳು. ಅವನು ತಂಗಿಗೆ ಹೇಳಿದ್ರು. ಅವನ ದೃಷ್ಟಿ ನನ್ನನ್ನು ಬಿಟ್ಟು ಕದಲಲಿಲ್ಲ. ಇಲ್ಲ, ನಾನು ಬಸ್ನಲ್ಲೇ ಹೋಗ್ತೀನಿ, ಬಾಯ್ ವಾಸವಿ. ನಾನು ಅವರಿಬ್ಬರ ಪ್ರತಿಕ್ರಿಯೆಗೆ ಕಾಯದೆ ಅಲ್ಲಿಂದ ಹೊರಟುಬಿಟ್ಟೆ. ನಾನು 10 ಕಣ್ಗಳನ್ನು ಆಕರ್ಷಿಸುವ ಚೆಲುವೆ ಎಂದು ನನಗೆ ಗೊತ್ತಿತ್ತು. ಹಾಗೆಲ್ಲ ನಾವು ಕಾಲೇಜಿಗೆ ಹಾಕುತ್ತಿದ್ದ ಲಂಗಾದಾವಣಿ, ಮೈ ಮುಚ್ಚುವ ಚೂಡಿದಾರ್, ದುಪ್ಪಟ ಕಡ್ಡಾಯವಾಗಿ ಧರಿಸಲೇಬೇಕು. ಆ ಸರಳ ಉಡುಗೆಯಲ್ಲಿಯೂ ನನ್ನ ರೂಪ ಸೆಳೆಯುವಂತಿತ್ತು. ನಾವೆಲ್ಲ ಗೆಳತಿಯರು ಗುಂಪಾಗಿ ಹೊರಟ್ರೆ ನೋಟಕರನ್ನು ಮೊದಲು ಸೆಳೆಯುತ್ತಿದ್ದವಳಿ ನಾನು. ನನ್ನ ದಟ್ಟವಾದ ನೀಲಗೂದಲಿಗೆ ಹಾರೈಕೆ ಮಾಡಲು ಮನೆಯಲ್ಲಿ ಯಾರೂ ಇರಲಿಲ್ಲ. ಸಿಕ್ಕು ಬಿಡಿಸ್ಕೊಂಡು ಒಂದು ಜಡೆ ಎಣೆದುಕೊಳ್ಳಲು ಕಷ್ಟವಾಗ್ತಿತ್ತು. ಅದಕ್ಕೆ ಕೂದಲ ರಾಶಿ ಹಿಂಭಾಗ ಮಾಡಿ ಜೋಡಿ ಜಡೆ ಹಾಕೊಳ್ತಿದ್ದೆ. ಕರಿ ಸರ್ಪಗಳಂತೆ ಅವು ನನ್ನ ಭುಜದಿಂದ ಹಾದು ಸೊಂಟದವರೆಗೂ ಲಾಸ್ಯವಾಡ್ತಿತ್ತು. ತಿದ್ದಿದ್ದ ಬಳ್ಳಿ ದೇಹದ ಸೌಂದರ್ಯ ನಂದು. ಹಲವಾರು ಮೆಚ್ಚುಗೆಯ ನೋಟ ನನ್ನ ಕಡೆಗೆ ಹರಿದಾಗ ನನ್ನ ಚೆಲುವಿನ ಬಗ್ಗೆ ಸಹಜವಾಗಿ ಹೆಮ್ಮೆಯಾಗ್ತಿತ್ತು. ಆದರೆ ಯಾರ ನೋಟಕ್ಕೂ ನಾನು ಸಿಲುಕಿಕೊಳ್ಳದಂತೆ ಮಾತ್ರ ಸದಾ ಎಚ್ಚರಿಕೆ ವಹಿಸ್ತಿದ್ದೆ. ನಾನು ತಪ್ಪು ದಾರಿ ಹಿಡಿಬಾರ್ದೆಂಬ ವಿವೇಚನೆ ಸದಾ ನನ್ನಲ್ಲಿ ಜಾಗೃತವಾಗಿತ್ತು. ನನ್ನ ಗೆಳತಿ ವಾಸವಿಯ ವಿಷ್ಣುಗೆ ನನ್ನ ಬಗ್ಗೆ ಏನೋ ವಿಶೇಷ ಆಸಕ್ತಿ. ನಿನ್ನ ಫ್ರೆಂಡ್ ಮಮತಾ ಹೇಗಿದ್ದಾಳೆ? ಅವಳಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಅವಳು ಯಾಕೆ ಇವತ್ತು ಕಾಲೇಜಿಗೆ ಬಂದಿಲ್ಲ? ಅವಳನ್ನು ನಮ್ಮ ಮನೆಗೆ ಬಂದು ಕಂಬೈನ್ಡ್ ಸ್ಟಡಿ ಮಾಡೋಕ್ಕೆ ಹೇಳು, ಇತ್ಯಾದಿ ತಂಗಿಯ ಮುಂದೆ ಹೇಳ್ತಿದ್ದ. ಅದನ್ನು ವಾಸವಿ ನನ್ನ ಮುಂದೆ ಹೇಳ್ಕೊಂಡು ನಗ್ತಿದ್ಲು. ಅಂತಿಮ ವರ್ಷದ BA ಸ್ಟೂಡೆಂಟ್ ಆಗಿರುವ ನಾವು ಆಗಾಗ ಪರಸ್ಪರ ಮನೆಗೆ ಭೇಟಿ ಕೊಡ್ತಿದ್ವಿ. ವಾಸವಿಯ ಮನೆಗೆ ನಾನು ಹೋಗುತ್ತಿದ್ದ ಸಂದರ್ಭಗಳೇ ಹೆಚ್ಚು. ಕಾರಣ, ಅವಳ ಮನೆ ನಮ್ಮ ಕಾಲೇಜಿಗೆ ಹತ್ತಿರ. ಭವ್ಯ ಬಂಗಲೆಯ ರಾಜಕುಮಾರಿಯಾಗಿ ಬೆಳೆದ ಅವಳಿಗೆ ಪ್ರತ್ಯೇಕ ಕೋಣೆ, ಓದುವ ಸೌಲಭ್ಯ ಎಲ್ಲವೂ ಇದ್ದಿದ್ದರಿಂದ ನಾವಿಬ್ಬರು ಪರೀಕ್ಷೆ ಹತ್ತಿರ ಬಂದಾಗ ಒಟ್ಟಿಗೆ ಕುಳಿತು ಓದ್ಕೊಳ್ತಿದ್ವಿ. ನಾನು ವಾಸವಿಯ ಆಪ್ತ ಗೆಳತಿಯೆಂದು ಅವಳ ತಾಯಿ ಭಾಗ್ಯಲಕ್ಷ್ಮಿ ನನ್ನನ್ನು ಆತ್ಮೀಯವಾಗಿ ಮಾತನಾಡಿಸ್ತಿದ್ರು. ಅವಳ ತಂದೆ ಕೋದಂಡ ರಾಮ್ ಶೆಟ್ರು ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಮುಳುಗಿ ಹೋಗಿದ್ರು. ಅವರ ಮನೆಯಲ್ಲಿ ನನ್ನನ್ನು ಕಂಡಾಗ, ಹೋ, ಕಂಬೈನ್ಡ್ ಸ್ಟಡಿಗೆ ಬಂದಿದೆಯಾ? ಒಳ್ಳೇದಮ್ಮ, ಇಬ್ಬರು ಚೆನ್ನಾಗಿ ಓದ್ಕೊಳ್ಳಿ ಎಂದು ವಿಶ್ವಾಸದಿಂದ ನುಡಿಯುತ್ತಿದ್ರು. ವಾಸವಿಗೆ ಓದಿನಲ್ಲಿ ತುಂಬ ಆಸಕ್ತಿ. ಆದರೆ ಮಗಳನ್ನು ಹೆಚ್ಚು ಓದಿಸಲು ಅವಳ ತಂದೆ ತಾಯಿಗೆ ಇಷ್ಟವಿರಲಿಲ್ಲ. ಅವಳು PUC ಓದುವಾಗಿನಿಂದ ಅವಳ ಮದುವೆಯ ಪ್ರಯತ್ನಕ್ಕೆ ತೊಡಗಿದ್ರು. ನಮ್ಮಲ್ಲಿ ಹೆಣ್ಮಕ್ಕಳನ್ನು ಜಾಸ್ತಿ ಓದಿಸಲ್ಲ ಮಮತಾ. ಅಪ್ಪ ಅಮ್ಮ ನನಗೆ ಗಂಡು ಹುಡುಕಬೇಕು ಅಂತ ನಿರ್ಧಾರ ಮಾಡಿದರು. ಆದರೆ ಅಣ್ಣನದು ಒಂದೇ ಹಠ, ನಾನು ಗ್ರಾಜ್ಯುಯೇಟ್ ಆಗೋ ತನಕ ಮದುವೆ ಬೇಡ ಅಂತ. ಹೇಗೋ ನೋಡು, ಅಣ್ಣನ ಸಪೋರ್ಟ್ನಿಂದ ನನ್ನ ಮದುವೆ ಪೆಂಡಿಂಗ್ನಲ್ಲಿದೆ ಎಂದು ನನ್ನ ಬಳಿ ಹೇಳ್ಕೊಡ್ತಿದ್ಲು. ತಂಗಿಯ ವಿದ್ಯೆ ಪ್ರೋತ್ಸಾಹಿಸ್ತಾನೋ ಅಥವಾ ನನ್ನನ್ನು ಸಂಪರ್ಕದಲ್ಲಿ ಇಟ್ಕೊಳ್ಳುವ ಸಲುವಾಗಿ ತಂಗಿಯನ್ನು ಕಾಲೇಜಿಗೆ ಕಳುಹಿಸಲು ಕುಮ್ಮಕ್ಕು ಕೊಡ್ತಾವನೋ ನನಗಂತೂ ಅರ್ಥವಾಗಲಿಲ್ಲ. ಆದರೆ ವಿಷ್ಣುವಿನ ನೋಟ ಸದಾ ನನ್ನನ್ನು ಹಿಂಬಾಲಿಸ್ತಾ ಇರೋದಂತೂ ನನಗೆ ಅರಿವಾಗಿತ್ತು. ವಿಷ್ಣುವಿಗೆ ತಂಗಿಯಂತೆ ಓದು ತಲೆಗೆ ಹತ್ತುತ್ತಿರಲಿಲ್ಲ. ಪಕ್ಕಾ ಲಕ್ಷ್ಮೀಪುತ್ರನಾದ ಅವನಿಗೆ ವ್ಯಾಪಾರ ವ್ಯವಹಾರ ಕರಗತವಾಗಿತ್ತು. ಕಾಲೇಜಿನ ಮೆಟ್ಟಿಲು ಹತ್ತುವ ಮುಂಚೆಯೇ ಅವನು ವ್ಯಾಸಂಗಕ್ಕೆ ಶರಣು ಹೊಡೆದು ತಂದೆಯ ಬಿಸ್ನೆಸ್ಗೆ ಹೆಗಲು ಕೊಟ್ಟಿದ್ದ.
ಹಾಗೆಂದು ನೋಡಲು ಅವನೇನು ಅವಿದ್ಯಾವಂತ ಎಂಬೋ ಹಾಗೆ ಕಾಣ್ತಿರ್ಲಿಲ್ಲ. ಶ್ಯಾಮಲ ವರ್ಣವಾದರೂ ಧೀರ ನಿಲುವಿನ ಲಕ್ಷಣವಾದ ಯುವಕ ಅವನು. ಅಡಿಯಿಂದ ಮುಡಿವರೆಗೂ ಶಿಸ್ತಾಗಿ ಅಲಂಕರಿಸಿಕೊಂಡು ಸ್ಟೈಲಾಗಿ ಇಂಗ್ಲಿಷ್ ಮಾತನಾಡುವ ಅವನನ್ನು ನೋಡಿದ್ರೆ ಡಬಲ್ ಗ್ರಾಜ್ಯುಯೇಟ್ ಆದವರು ನಾಚ್ಕೊಳ್ಬೇಕು. ಅವನು ಏನಾದರೂ ನೆಪ ತೆಗೆದು ಕಾರಣ ಹುಡುಕಿ ನನ್ನನ್ನು ಮಾತನಾಡಿಸ್ಕೊಂಡು ಬರ್ತಿದ್ದ. ವಾಸವಿ ಒಮ್ಮೊಮ್ಮೆ ನಮ್ಮಣ್ಣ ನಿನ್ನ ಬಗ್ಗೆ ತುಂಬ ವಿಚಾರಿಸ್ಕೊತಾನೆ ಮಮತಾ, ಏನೇ ಸಮಾಚಾರ ಎಂದು ರೇಗಿಸ್ತಿದ್ಲು. ನನಗೆ ಕಸಿವಿಸಿ ಆಗ್ತಿತ್ತು. ನನಗೇನೆ ಗೊತ್ತು, ನಿಮ್ಮ ಅಣ್ಣನ್ನೇ ಕೇಳು ಎಂದು ನಸು ಮುನಿಸುತ್ತಿದ್ದೆ. ವಿಷ್ಣುವಿನ ಬಗ್ಗೆ ನನಗೇನು ವಿಶೇಷ ಭಾವನೆಗಳೇನೂ ಇರಲಿಲ್ಲ. ಆದರೂ ರೂಪವಂತ ಶ್ರೀಮಂತನಾದ ಯುವಕ ನನ್ನ ಕಡೆಗೆ ಆಕರ್ಷಿತನಾಗಿದ್ದಾನೆ ಎಂಬುದೇ ನನಗೆ ಹೆಮ್ಮೆಯ ವಿಷಯವಾಗಿತ್ತು. ಅದಕ್ಕಿಂತ ಜಾಸ್ತಿ ನನ್ನ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜನಗಳನ್ನು ತುಂಬಿಕೊಂಡು ಪೂರ್ಣ ಗರ್ಭಿಣಿಯ ಹಾಗೆ ಬಸ್ ನಿಧಾನವಾಗಿ ಬರೋದು ಕಾಣಿಸ್ತಿತ್ತು. ನಾನು ಹೆಂಗಸರ ಗುಂಪಿನಲ್ಲಿ ತೂರ್ಕೊಂಡು ಬಸ್ನೊಳಗೆ ನುಸುಳಿ ಒಂದು ಮೂಲೆಯಲ್ಲಿ ಜಾಗ ಆರಿಸ್ಕೊಂಡು ನಿಂತೆ. ಬಸ್ ಮುಂದೆ ಚಲಿಸುತ್ತಿದ್ದಂತೆ ನನ್ನ ಮನಸ್ಸು ಹಿಂದಕ್ಕೆ ಹೊಡಿತು. 5 ವರ್ಷಗಳು ಮುಗ್ಧ ಸ್ಕೂಲಿನ ಹುಡುಗಿಯಾಗಿದ್ದ ನಾನು ಈಗ ಪ್ರಬುದ್ಧ ಕಾಲೇಜ್ ಕನ್ಯೆ. ನನಗೆ SSLCಯಲ್ಲಿ ಒಳ್ಳೆಯ ಅಂಕಗಳು ಬಾರದಿದ್ದ ಕಾರಣ ಸೈನ್ಸ್ ಕಾಲೇಜಿಗೆ ಸೀಟ್ ಸಿಗಲಿಲ್ಲ. ಚರಿತ್ರೆ ಸಾಹಿತ್ಯ ತೆಗೆದುಕೊಂಡು ನಾನು ಆರ್ಟ್ಸ್ ವಿಭಾಗಕ್ಕೆ ಸೇರಿಕೊಂಡೆ. ಅಲ್ಲೇ ನನಗೆ ವಾಸವಿಯ ಗೆಳೆತನವಾಗಿದ್ದು. ಕಾಲೇಜಿಗೆ ಸೇರಿದ ಹೊಸ್ತು. ನಮ್ಮ ಮನೆಯಿಂದ ಕಾಲೇಜ್ 9 ಕಿಲೋಮೀಟರ್ ದೂರ. ಪ್ರತಿದಿನ ಬಸ್ ಹಿಡಿದು ಹೋಗಬೇಕಿತ್ತು. ಅದೇನೋ ನಾನು ಬೆಳಿಗ್ಗೆ ಎದ್ದಿದ್ದೇ ತಡವಾಗಿ. ಚಿಕ್ಕಮ್ಮನಿಗೆ ಸಹಾಯ ಮಾಡಿ ವರ್ಷ ವರುಣನ್ನು ಸುಧಾರಿಸಿ ಕಾಲೇಜ್ಗೆ ರೆಡಿಯಾಗಿ ಹೊರಟಿದ್ದೆ ಲೇಟು. ನನ್ನ ಮಾಮೂಲಿನ ಬಸ್ ಮಿಸ್ ಆಗಿದ್ರಿಂದ ನಾನು 3/4 ಗಂಟೆ ಕಾಯಬೇಕಿತ್ತು. ಒಟ್ನಲ್ಲಿ ನಾನು ಕಾಲೇಜಿಗೆ ಬಂದಾಗ ಮೊದಲನೇ ಪಿರಿಯಡ್ ಶುರುವಾಗಿತ್ತು. ನಾನು ಗಡಿಬಿಡಿಯಿಂದ ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಂದು ಲೆಕ್ಚರ್ನ ಅನುಮತಿ ಕೋರಿ ಒಳಗೆ ಪ್ರವೇಶಿಸಿ ಜಾಗವಿದ್ದ ಕೊನೆಯ ಬೆಂಚಿನಲ್ಲಿ ಕುಳಿತೆ. ಲಂಚ್ ಬ್ರೇಕ್ನಲ್ಲಿ ನಾವೆಲ್ಲ ಎದ್ದು ಕ್ಲಾಸ್ನಿಂದ ಹೊರಗೆ ಬಂದಾಗ ನನ್ನ ಗೆಳತಿಯ ಕೆಲವು ಹುಡುಗಿಯರು ನನ್ನತ್ತ ನೋಡುತ್ತಾ ಮುಸಿ ಮುಸಿ ನಕ್ಕು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದುದು ಗಮನಿಸಿದೆ. ನನಗೆ ಆತಂಕವಾಯಿತು. ಏನಾದರೂ ಡ್ರೆಸ್ ಮೇಲೆ ಕಲೆ ಆಗಿರಬಹುದೇ ಎಂದು ನೋಡಿಕೊಂಡೆ. ಏನೂ ಇಲ್ಲ. ನನಗೆ ಗೊಂದಲವಾಯಿತು. ಅಷ್ಟರಲ್ಲಿ ಲಂಗ ದಾವಣಿ ಧರಿಸಿದ ಹುಡುಗಿ ನನ್ನ ಬಳಿ ಬಂದು ಮತ್ತೆ ನಿನ್ನ ಡ್ರೆಸ್ ಎನ್ನುತ್ತಾ ಮಾತು ನಿಲ್ಲಿಸಿದ್ಲು. ನನ್ನ ಉಡುಗೆ ಬೆಲೆ ಬಾಳುವಂಥದ್ದಲ್ಲ, ಆದರೂ ಸರಳವಾದ ಗರಿಮುರಿಯಾದ ಡ್ರೆಸ್ ಧರಿಸಿ ಬರೋದು ನನಗೆ ರೂಢಿಯಾಗಿತ್ತು. ಈ ಹುಡುಗಿ ಧರಿಸಿದ್ದು ರೇಷ್ಮೆ ಲಂಗ ಹಾಗೂ ದಾವಣಿ. ನನ್ನ ಸರಳ ಉಡುಪಿಗೆ ಇವರಿಗೆಲ್ಲ ಹಾಸ್ಯಾಸ್ಪದವಾಗಿದೆಯೇ ಎಂದು ನನಗೆ ಅವಮಾನವಾಯಿತು. ಏನಾಗಿದೆ ನನ್ನ ಡ್ರೆಸ್ಗೆ? ನಿನ್ನ ತರಹ ರೇಷ್ಮೆ ಲಂಗ ಇಲ್ಲದೆ ಇರಬಹುದು, ಆದರೆ ಎಲ್ಲರೂ ಆಡಿಕೊಂಡು ನಗು ಅಂತ ಕೆಟ್ಟದಾಗೇನೂ ಇಲ್ಲ ಎಂದು ರೇಗ್ಬಿಟ್ಟೆ. ಅವಳ ನಗು ಮುಖ ಸ್ತಬ್ಧವಾಯಿತು. ಅವಳು ಮೇಲ್ಧ್ವನಿಯಲ್ಲಿ, ಅಯ್ಯೋ ನಿನ್ನ ಡ್ರೆಸ್ ಚೆನ್ನಾಗೇ ಇದೆ, ಆದರೆ ಉಲ್ಟಾ ಹಾಕ್ಕೊಂಡು ಬಂದಿದ್ಯಾ, ಹೊಲಿಗೆಯೆಲ್ಲ ಕಾಣಿಸ್ತಿದೆ ಎಂದಾಗ ನಾನು ಗಾಬರಿಯಾಗಿ ನನ್ನ ಚೂಡಿದಾರ್ ನೋಡಿಕೊಂಡೆ. ಹೌದು, ಅವಸರದಲ್ಲಿ ಹೇಗೆ ಮಡಚಿಟ್ಟಿದ್ನೋ ಹಾಗೆ ತಗಲಿಸ್ಕೊಂಡು ಬಂದಿದ್ದೆ. ಪಾಲಿಸ್ಟರ್ ಆಗಿದ್ದರಿಂದ ಇಸ್ತ್ರಿ ಬೇಕಿರಲಿಲ್ಲ. ಅದಕ್ಕೆ ಉಲ್ಟಾ ಆಗಿರೋದನ್ನು ಗಮನಿಸದೆ ಓಡ್ ಬಂದಿದ್ದೇನೆ ಎಂದು ಅರಿವಾಯಿತು. ಅದಕ್ಕೆ ಎಲ್ಲರೂ ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಎಂದು ಕಣ್ಣಲ್ಲಿ ನೀರು ಬರುವಂತಾಯಿತು. ನನ್ನ ಪರಿಸ್ಥಿತಿ ಆ ಹುಡುಗಿಗೇಗೋ ಹರಿವಾಗಿರಬೇಕು. ಲೇಡೀಸ್ ರೂಮ್ಗೆ ಹೋಗಿ ಡ್ರೆಸ್ ಸರಿ ಮಾಡ್ಕೊಂಡು ಬಾ ಎಂದು ಸಲಹೆ ನೀಡಿದ್ದಲ್ಲದೆ ಅವಳು ನನ್ನ ಜೊತೆಗೆ ಬಂದಳು. ಪುಣ್ಯಕ್ಕೆ ಲೇಡೀಸ್ ರೂಮ್ನಲ್ಲಿ ಯಾರೂ ಇರಲಿಲ್ಲ. ಅವಳು ಬಾಗಿಲು ಬಳಿ ನಿಂತು, ಯಾರು ಬಾರದೆ ಇರೋ ಹಾಗೆ ನೋಡ್ಕೊತೀನಿ, ಬೇಗ ಡ್ರೆಸ್ ಸರಿ ಮಾಡ್ಕೊ ಎಂದು ನನಗೆ ಬೆನ್ನು ಮಾಡಿ ಬಾಗಿಲು ಮುಂದೆ ಮಾಡಿ ಅದರ ಮುಂದೆ ನಿಂತಳು. ಅವಳ ಸೂಕ್ಷ್ಮತೆ ನನಗೆ ಇಷ್ಟವಾಯಿತು. ನಾನು ಬೇಗನೆ ಡ್ರೆಸ್ ಸರಿಪಡಿಸ್ಕೊಂಡು ಬಂದೆ. ತುಂಬ ಥ್ಯಾಂಕ್ಸ್. ನೀನು ಹೇಳಿದ್ದೇ ಇದ್ದಿದ್ರೆ ನನಗೆ ಗೊತ್ತೇ ಆಗ್ತಿರಲಿಲ್ಲ. ನಿನ್ನ ಹೆಸರೇನು? ವಾಸವಿ. ನಿನ್ನ ಹೆಸರು? ಮಮತಾ. ತುಂಬ ಚೆನ್ನಾಗಿದೆ ನಿನ್ನ ಹೆಸರು. ನಮ್ಮ ತಾಯಿ ಸೆಲೆಕ್ಟ್ ಮಾಡಿದ್ದಂತೆ. ಹೌದಾ? ನೀನು ತುಂಬ ಚೆನ್ನಾಗಿದೆಯಾ. ನಾನು ನಮ್ಮಮ್ಮನ ಹಾಗೆ ಇರೋದು. ನಾನು ಹೆಮ್ಮೆಯಿಂದ ಹೇಳಿದೆ. ನಮ್ಮ ಸ್ನೇಹಕ್ಕೆ ಇದೇ ನಾಂದಿಯಾಯಿತು. ಶ್ರೀಮಂತ ಪುತ್ರಿಯಾದರೂ ಬಹಳ ನಿರ್ಗವಿಯಾಗಿ ವಾಸವಿಯ ಸ್ವಭಾವ ನನಗೆ ತುಂಬ ಇಷ್ಟವಾಗಿತ್ತು.
PUCಯಿಂದ ನೀಡಿದು ಡಿಗ್ರಿ ಮುಗಿಸೋವರೆಗೂ ನಾವು ಬಹಳ ನಿಕಟವರ್ತಿಗಳಾಗಿದ್ವಿ. ಕ್ರಮೇಣ ಅವಳ ಜೊತೆ ಆತ್ಮೀಯತೆ ಬೆಳೆದಂತೆ ನನ್ನ ವೈಯಕ್ತಿಕ ವಿಷಯಗಳನ್ನು ಕೆಲವು ಸಲ ತೋಡ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಿದ್ದೆ. ಅಯ್ಯೋ, ಒಂದಿನ ನಮ್ಮಮ್ಮ ಮನೆಯಲ್ಲಿ ಇಲ್ಲದೆ ಇದ್ದರೆ ನನಗೆ ತಲೆ ಕೆಟ್ಟು ಹೋಗುತ್ತೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡಿದ್ಯಾ ನೀನು ಎಂದು ವಾಸವಿ ನನ್ನ ಬಗ್ಗೆ ಅಕ್ಕರೆಯಿಂದ ಮತ್ತು ಆಪ್ತಳಾಗಿದ್ಲು. ಅವಳು ನನ್ನ ವಿಷಯ ಮನೆಯಲ್ಲಿ ಎಷ್ಟು ಹೇಳಿದ್ದಾಳೆಂದರೆ ಅವಳ ತಾಯಿ ಭಾಗ್ಯಲಕ್ಷ್ಮಿ ಪಾಪ ತಾಯಿ ಇಲ್ಲದ ಹುಡುಗಿ ಎಂದು ನಾನು ಹೋದಾಗಲೆಲ್ಲ ಉದ್ಗಾರ ತೆಗೆಯುತ್ತಿದ್ರು. ಅವರ ಅನುಕಂಪ ನನಗೆ ಕಸಿವಿಸಿಯಾಗ್ತಿತ್ತು. ಆದರೆ ವಾಸವಿಯ ಸ್ನೇಹ ನನಗೆ ಅಮೂಲ್ಯವಾಗಿದ್ದರಿಂದ ನಾನು ಅಂಥ ಮಾತುಗಳಿಗೆ ಹೊಂದ್ಕೊಳ್ತಿದ್ದೆ. ಅಪ್ಪನಿಗೆ ಅರಸೀಕೆರೆಗೆ ವರ್ಗವಾದಾಗ ನಮ್ಮ ಮನೆಯ ಪರಿಸ್ಥಿತಿ ಕೊಂಚ ಅಸ್ತವ್ಯಸ್ತಗೊಂಡಿತು. ವರ್ಷ, ವರುಣ್ ಮಿಡಲ್ ಸ್ಕೂಲ್ನಲ್ಲಿ ಓದ್ತಿದ್ರು. ಏಕಾಏಕಿ ಅವರನ್ನು ಸ್ಕೂಲ್ ಬಿಡಿಸಿ ಬೇರೆ ಊರಿಗೆ ಕರ್ಕೊಂಡು ಹೋಗುವಂತಿರಲಿಲ್ಲ. ವರ್ಗದ ಜೊತೆ ಪ್ರಮೋಷನ್ ಕೊಟ್ಟಿದ್ದರಿಂದ ಅಪ್ಪ ಅಂಥ ಅವಕಾಶವನ್ನು ಎದುರು ನೋಡಲೇಬೇಕಿತ್ತು. ನನ್ನ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ನಾವೆಲ್ಲ ಇಲ್ಲೇ ಉಳಿದುಕೊಂಡಿದ್ವಿ. ಚಿಕ್ಕಮ್ಮ ಅವಳ ತಾಯಿಯನ್ನು ಕರೆಸಿ ನಮ್ಮ ಜೊತೆಯಲ್ಲಿ ಇರುವ ಏರ್ಪಾಟ್ ಮಾಡಿದ್ಲು. ಆದರೆ ವಯಸ್ಸಾದ ಆಕೆಗೆ ಹೆಚ್ಚು ಕೈಯಲ್ಲಾಗ್ತಿರ್ಲಿಲ್ಲ. ಅಡಿಗೆ ತಿಂಡಿ ಆಕೆ ಮಾಡಿದ್ರೆ ಮಿಕ್ಕೆಲ್ಲ ಕೆಲಸ ಮನೆಯ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿದ್ದಿತ್ತು. ನಾನು ಮನೆ ತಲುಪಿದಾಗ ಚಿಕ್ಕಮ್ಮನ ತಾಯಿ ರಂಗಜ್ಜಿ ಬಾಗಿಲು ತೆರೆದ್ರು. ಮಕ್ಕಳು ಸ್ಕೂಲಿಂದ ಬಂದ್ರ ಅಜ್ಜಿ? ಇದು ನನ್ನ ಮಾಮೂಲು ಪ್ರಶ್ನೆ. ಮನೆಯ ಯಜಮಾನನ ಗೈರ್ ಹಾಜರಿಯಲ್ಲಿ ನಾನು ನನ್ನ ಹೊಣೆಗಾರಿಕೆಯನ್ನು ನಿರ್ಲಕ್ಷಿಸುವಂತಿರಲಿಲ್ಲ. ಎಂದು ಅವರು ನನ್ನ ಕಡೆ ನೋಡದೆ ಉತ್ತರ ಕೊಟ್ಟು ಒಳಗೆ ನಡೆದರು. ಚಿಕ್ಕಮ್ಮನಿಗೆ ನನ್ನ ಬಗ್ಗೆ ಉದಾಸೀನವೆಂದಮೇಲೆ ಅವರ ತಾಯಿಗೆ ಹೇಗೆ ನನ್ನ ಮೇಲೆ ಅಕ್ಕರೆ ಬರಬೇಕು? ವರುಣ ಎಲ್ಲಿ ಕಾಣಿಸ್ತಿಲ್ಲ? ಅವನು ಆಟಕ್ಕೆ ಹೋಗಿದ್ದಾನೆ. ರಂಗಜ್ಜಿ ಮತ್ತೆ ಮೊಟಕಾಗಿಯೇ ಉತ್ತರಿಸಿದ್ರು. ನಾನು ಕಾಫಿ ಮಾಡ್ಕೊಳ್ತಾ ವರ್ಷ ಏನು ಮಾಡ್ತಿದ್ದಾಳೆ ವರ್ಷ ಎಂದು ಕೂಗಿದಾಗ ಬರಲಿಲ್ಲ. ರಂಗಜ್ಜಿ ಬೇಸರದಿಂದ, ಏನೋ ಅಮ್ಮ, ಸ್ಕೂಲ್ನಿಂದ ಬಂದಾಗ್ಲಿಂದ ಮಂಕಾಗಿದ್ದಾಳೆ. ಕಾಫಿ ತಿಂಡಿ ಏನು ಮುಟ್ಟಿಲ್ಲ. ಮೈಗೆ ಹುಷಾರಾಗಿದೆ ಅಂತಾಳೆ. ಜ್ವರನೂ ಇಲ್ಲ. ಈ ಹೆಣ್ಮಕ್ಕಳ ಜವಾಬ್ದಾರಿನೇ ಹೀಗೆ. ಅದೇ ನೋಡು, ವರುಣ್ ಆರಾಮವಾಗಿ ತಿಂಡಿ ತಿಂದು ಆಟ ಆಡೋಕೆ ಹೋದ. ಇವಳದೆ ಏನೋ ಗೋಳು ಎಂದು ಗೊಣಗಿದ್ರು. ಹೆಣ್ಮಕ್ಳೆಂದರೆ ಇವರ ತಲೆ ಮೇಲಿನ ಭಾರವಿದ್ದಂತೆ. ಸ್ವಂತ ಮೊಮ್ಮಕ್ಕಳಾದರೂ ಈ ಅಜ್ಜಿಗೆ ಮೊಮ್ಮಗನ ಬಗ್ಗೆಯೇ ತುಸು ಕಾಳಜಿ, ಪ್ರೀತಿ ಹೆಚ್ಚು. ನಾನು ರೂಮ್ನೊಳಗೆ ಹೋದೆ. ವರ್ಷ ಅಲ್ಲಿರಲಿಲ್ಲ. ವರ್ಷ ವರ್ಷ ಎಂದು ಕೂಗುತ್ತಾ ಹುಡುಕಿದಾಗ ಹಿತ್ತಲಿನಲ್ಲಿ ಹೊಗೆಯುವ ಬಂಡೆಯ ಮೇಲೆ ಕುಳಿತಿದ್ದು ಕಾಣಿಸ್ತು. ವರ್ಷ, ಏನಾಯ್ತು? ಯಾಕಿಲ್ಲಿ ಕೂತಿದೀಯಾ? ನನ್ನ ದನಿ ಕೇಳುತ್ತಲೇ ವರ್ಷ ನನ್ನ ಕಡೆ ನೋಡಿದ್ಲು. ಅವಳ ಕಣ್ಗಳು ತೇವವಾಗಿದ್ದುದನ್ನು ಗಮನಿಸಿ ನಾನು ಅವಳ ಬಳಿ ಬಂದು, ಪುಟ್ಟಿ ಅಳ್ತಿದೀಯಾ ಎಂದು ಕೇಳಿದೊಡನೆ ಅವಳು ನನ್ನನ್ನು ತಬ್ಬಿಕೊಂಡು ಅಳಲು ಆರಂಭಿಸಿದ್ಲು. ಅಕ್ಕ, ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕೆ? ಟೀಚರ್ ಏನಾದರೂ ಬೈದ್ರಾ? ನಾನು ತಾಳ್ಮೆಯಿಂದ ಪ್ರಶ್ನಿಸಿದೆ. ಅವಳು ತಲೆ ಆಡಿಸಲಿಲ್ಲ. ಅಳುವನ್ನು ಮುಂದುವರಿಸಿದಾಗ ನನ್ನ ಸಹನೆ ಸಡಿಲವಾಯಿತು. ಅದೇನು ಅಂತ ಸರಿಯಾಗಿ ಹೇಳು. ಹೀಗೆ ಅಳ್ತಾ ಇದ್ರೆ ನನಗೇನು ಅರ್ಥ ಆಗುತ್ತೆ? ವರ್ಷ ಕಣ್ಣೊರೆಸಿಕೊಳ್ಳುತ್ತಾ, ನನ್ನ ಫ್ರೆಂಡ್ ವೀಣಾ ಇದ್ದಾಳಲ್ಲ, ಅವಳ ತಾಯಿ ಇವತ್ತು ಲಂಚ್ ಬ್ರೇಕ್ನಲ್ಲಿ ಬಂದು ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದಾರಕ್ಕ. ನನಗೆಷ್ಟು ಅಳು ಬಂತು ಗೊತ್ತಾ? ಊಟನೂ ಮಾಡೋಕ್ಕಾಗಿಲ್ಲ. ಲಂಚ್ ಬಾಕ್ಸ್ ಹಾಗೆ ತಂದಿದ್ದೀನಿ ಎಂದಾಗ ನನಗೆ ಅಚ್ಚರಿಯಾಯಿತು. ಯಾಕೆ? ಅವರು ಬಂದು ಬೈಯೋ ಅಂಥ ಕೆಲಸ ನೀನೇನು ಮಾಡಿದೆ? ನಾನು ವೀಣಾ ಕ್ಲಾಸಲ್ಲಿ ಜಗಳ ಆಡಿದ್ವಿ. ಅದನ್ನು ಹೋಗಿ ಮನೆಯಲ್ಲಿ ಚಾಡಿ ಹೇಳಿದ್ದಾಳೆ. ಅದಕ್ಕೆ ಅವರಮ್ಮ ಬಂದು ನನ್ನನ್ನು ತರಾಟೆಗೆ ತಗೊಂಡ್ರು. ಅಲ್ಲಿವರೆಗೂ ಅಲ್ಲಿಗೆ ಬಂದ ನಮ್ಮಿಬ್ಬರ ಮಾತು ಕೇಳಿಸ್ಕೊಳ್ತಿದ್ದ ರಂಗಜ್ಜಿ ಮಧ್ಯ ಪ್ರವೇಶಿಸಿದ್ರು. ಸುಮ್ಮನೆ ಯಾಕೆ ಬೈತಾರೆ? ನೀನೇ ಏನೋ ಗಲಾಟೆ ಮಾಡ್ಕೊಂಡಿದ್ಯಾ? ದೊಡ್ಡವರು ಬಂದು ಬೈದಿದ್ದಾರೆ ಅಂದಮೇಲೆ ಏನೋ ದೊಡ್ಡ ವಿಷಯನೇ ಇರಬೇಕು. ಇಲ್ಲ ಅಜ್ಜಿ, ಏನೋ ಸಣ್ಣ ವಿಷಯಕ್ಕೆ ಜಗಳ ಆಡಿದ್ದು. ಅದನ್ನೇ ಆ ವೀಣಾ ದೊಡ್ಡದು ಮಾಡಿ ಮನೆಯಲ್ಲಿ ಚಾಡಿ ಹೇಳಿದ್ದಾಳೆ. ಜೊತೆಗೆ ಅವಳಮ್ಮನ್ನ ಕರ್ಕೊಂಡು ಬಂದು ಬೈಸಿದ್ದಾಳೆ ಎಂದು ವರ್ಷ ಮತ್ತೆ ಅಳಲು ಆರಂಭಿಸಿದ್ಲು. ವರ್ಷ ಮೊದಲಿನಿಂದಲೂ ತುಂಬ ಸ್ವಾಭಿಮಾನಿ, ಸೂಕ್ಷ್ಮ. ಮನೆಯಲ್ಲಿ ಸಹ ಯಾರಿಂದಲೂ ಗಟ್ಟಿಯಾದ ಮಾತು ಕೇಳಲು ಇಷ್ಟಪಡ್ತಿರಲಿಲ್ಲ. ನಿಜವಾಗಿಯೂ ತಪ್ಪು ಮಾಡಿದರೆ ಅವಳಾಗೆ ಮುಂದೆ ಬಂದು ಕ್ಷಮೆ ಕೇಳ್ತಿದ್ಲು.
ಆದರೆ ತನ್ನ ತಪ್ಪಿಲ್ಲದಿದ್ದರೆ ಅವಳು ಜಪ್ಪಯ್ಯ ಎಂದರೂ ಜಗ್ಗವಳಲ್ಲ. ಅವಳು ಇಷ್ಟು ಉದ್ವೇಗಗೊಂಡು ಮಧ್ಯಾಹ್ನ ಊಟವನ್ನು ಮಾಡಿಲ್ಲವೆಂದಮೇಲೆ ಅವಳ ಮನಸ್ಸಿಗೆ ತುಂಬ ನೊಂದಿರಬೇಕು ಎಂದು ನನಗೆ ಅರಿವಾಯಿತು. ನಿಮ್ಮಪ್ಪ ಅಮ್ಮ ಊರಿನಲ್ಲಿ ಇಲ್ಲದೆ ಇರುವಾಗ ಇಲ್ಲದ ರಾಧ ಅಂತ ಮಾಡ್ಕೊಂಬೇಡ ಕಣೆ. ದೊಡ್ಡವ್ರು ಬಂದು ಒಂದು ಮಾತು ಬೈದು ಹೋಗಿದ್ದಾರೆ ಬಿಡು, ಅದರಿಂದ ನಿನ್ನ ಮರ್ಯಾದೆಗೇನೂ ಕುಂದು ಬರಲ್ಲ. ರಂಗಜ್ಜಿ ರೇಗಿದಾಗ ನಾನು ಅವರನ್ನು ತಡೆದೆ. ಅಜ್ಜಿ, ಆ ವಿಷಯನೇ ಬೇರೆ. ಆದರೆ ಫ್ರೆಂಡ್ ತಾಯಿ ಸ್ಕೂಲಿಗೆ ಬಂದು ಒಂದು ಹುಡುಗಿನ ತರಾಟೆಗೆ ತಗೊಳ್ಳೋದು ಅಂದರೆ ಅದು ತುಂಬ ಸೀರಿಯಸ್ ವಿಷಯ. ಸ್ಕೂಲ್ನಲ್ಲಿ ಬೈಯೋ ಅಧಿಕಾರ ಟೀಚರ್ಗಾಗಿದೆ, ಆದರೆ ಬೇರೆ ಮನೆ ಪೇರೆಂಟ್ಸ್ಗಲ್ಲ. ವರ್ಷ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಬಂದು ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಮಾತನಾಡ್ತೀನಿ ಎಂದು ವರ್ಷಾಳಿಗೆ ಸಮಾಧಾನ ಹೇಳಿದೆ. ನಂತರ ನಾನು ವರ್ಷಾಳ ಸ್ಕೂಲಿಗೆ ಹೋಗಿ ಅವಳ ಉಪಾಧ್ಯಾಯರ ಬಳಿ ಮಾತನಾಡುತ್ತಾ, ಮೇಡಮ್, ಮಕ್ಕಳ ಜಗಳದಲ್ಲಿ ಮೊದಲನೇದಾಗಿ ದೊಡ್ಡವರು ತಲೆ ಹಾಕೋದು ತಪ್ಪು. ಹಾಗೇನಾದರೂ ನನ್ನ ತಂಗಿಯಿಂದ ಏನಾದರೂ ತಪ್ಪಾಗಿದ್ರೆ ಅದನ್ನು ನಿಮ್ಮ ಹತ್ರ ಬಂದು ಹೇಳಿ. ಸಾಧ್ಯವಾದರೆ ನೀವು ನನ್ನನ್ನು ಕರೆಸಿ ಮಾತನಾಡ್ಬೋದು. ಅದು ಬಿಟ್ಟು ಆ ಹುಡುಗಿ ತಾಯಿ ತಾವಾಗಿ ಬಂದು ನನ್ನ ತಂಗಿಗೆ ಬಾಯಿಗೆ ಬಂದಾಗೆ ಬೈದಿದ್ದಾರೆ. ಇದು ಹೀಗೆ ಮುಂದುವರೆದರೆ ನಾನು ನಮ್ಮ ತಂದೆನಿಗೆ ಇನ್ಫಾರ್ಮ್ ಮಾಡಿ ಹೆಡ್ ಮಾಸ್ಟರ್ ಹತ್ರ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ದಯವಿಟ್ಟು ಇದು ಮತ್ತೆ ರಿಪೀಟ್ ಆಗದ ಹಾಗೆ ನೀವೇ ನೋಡ್ಕೋಬೇಕು ಎಂದು ವಿನಂತಿಸ್ಕೊಂಡೆ. ಕೊನೆಗೆ ಅವರ ಕ್ಲಾಸ್ ಟೀಚರ್ ಆ ಹುಡುಗಿಯನ್ನು ಕರೆದು, ವೀಣಾ, ಇನ್ಮೇಲೆ ನಿಮ್ಮ ತಾಯಿ ಬೇರೆ ಸ್ಟೂಡೆಂಟ್ಸ್ ಜೊತೆ ಜಗಳ ಆಡೋದು ಮಾತನಾಡೋದು ಮಾಡಬಾರ್ದು. ಏನೇ ಇದ್ರೂ ನನ್ನ ಹತ್ರ ಬಂದು ಬಗೆಹರಿಸ್ಕೊಬೇಕು. ಈ ರೀತಿ ಬೇರೆ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟರೆ ನಮಗೆ ತೊಂದರೆ ಆಗತ್ತೆ ಎಂದು ಎಚ್ಚರಿಕೆ ನೀಡಿದರು. ವರ್ಷ ಅದನ್ನು ನನ್ನ ಬಳಿ ಹೇಳ್ಕೊಂಡು ನಗುತ್ತಾ, ಮಮ್ಮಿ ಅಕ್ಕ, ನೀನು ನಮ್ಮ ಟೀಚರ್ ಹತ್ರ ಸಖತ್ತಾಗಿ ಮಾತಾಡಿದೆ. ವೀಣಾ ಬಂದು ನನಗೆ ಸಾರಿ ಹೇಳೋ ಹಾಗೆ ಮಾಡಿದ್ರು ನಮ್ಮ ಟೀಚರ್ ಎಂದು ವರದಿ ಒಪ್ಸಿದ್ಲು. ನಿಜ ಹೇಳಬೇಕು ಅಂದರೆ ಇದೆಲ್ಲ ವಿಷಯಗಳು ಅಪ್ಪ ಚಿಕ್ಕಪ್ಪನವರೆಗೂ ಹೋಗುತ್ತಲೇ ಇರಲಿಲ್ಲ. ಮನೆಯಲ್ಲಿ ನಾನೇ ಯಜಮಾನಿ, ತಂದೆ ತಾಯಿ ಎಲ್ಲ ಆಗಿದ್ದೆ. ಈಗ ಮನೆಯಲ್ಲಿ ಫೋನ್ ಬಂದದ್ರಿಂದ ಅಪ್ಪ ಚಿಕ್ಕಮ್ಮ ಫೋನ್ ಮಾಡಿ ಮನೆಯ ಆಗು ಹೋಗುಗಳನ್ನು ವಿಚಾರಿಸ್ತಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.